ಕನೇರಿ ಗೋ ಬ್ಯಾಕ್ ಅಂತಿದ್ದೆ ನಾನು, ಇಲ್ಲಿ ಸಿಗ್ಲಿಲ್ಲ ನನಗೆ. ಗೋ ಬ್ಯಾಕ್ ಅಂತ ಧರ್ಮಗುರಿಗೆ ಬೈದಿದ್ದಾರೆ ತಾಲಿಬಾನ್ ಅಂತ. ನಾವು ತಾಲಿಬಾನ ವಿಶ್ವಗುರು ಅಪಮಾನ ಮಾಡಿದ್ದಾರೆ. ಯಾವುದೋ ಒಂದು ಸಂಘಟನೆಗೆ ಅವನು ಗುಲಾಮ ಆಗಿದ್ದಾನೆ. ದುಡ್ಡು ಕೋಟಿ ಕೋಟಿ ಕೊಟ್ಟು ಬುಕ್ ಮಾಡಿ ಇದೆಲ್ಲ ಅವನು ಮಾಡಿದ್ದಾನೆ. ಲಿಂಗಾಯತ ಧರ್ಮಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ. ಗುಲಾಮ ಅವನು. ಯಾಕೆ ಬೈದ ಅವನು? ನಾವು ತಾಲಿಬಾನ್ಗಳ ಅವನು ಹೇಳಿರೋದು ಅವನು ಹಿಂದೆ. ಕಾಫಿ ನಾಡಿನಲ್ಲಿ ಕನ್ನೇರಿ ಸ್ವಾಮೀಜಿ ವಿರುದ್ಧ ಭುಗಿಲೆದ್ದ ಆಕ್ರೋಶ. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ ನಿವೃತ್ತ ಉಪನ್ಯಾಸಕ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಘಟನೆ. ವಿಶ್ವಗುರು ಬಸವಣ್ಣನವರಿಗೆ ಕನ್ನೇರಿ ಅವಮಾನ ಮಾಡಿದ್ದಾನೆ. ಬಸವಣ್ಣನ ಅನುಯಾಯಿಗಳನ್ನ ತಾಲಿಬಾನ್ ಅಂದಿದ್ದಾನೆ. ಕನ್ನೇರಿ ಗುಲಾಮ, ನಮ್ಮ ಗುರುಗಳನ್ನ ಅವನು ಏಕೆ ಬೈದ? ಕಾವಿ ತೊಟ್ಟವರ ಬಾಯಲ್ಲಿ ಕೆಟ್ಟ ಮಾತು ಬರಬಾರದು. ಆಕ್ರೋಶ ವ್ಯಕ್ತಪಡಿಸಿದ ವ್ಯಕ್ತಿಯನ್ನ ಹೊರಕಳುಹಿಸಿದ ಕಾಕಿ. ವಿಶೇಷ ಕೃಷಿ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕನ್ನೇರಿ. ನಮ್ಮ ಧರ್ಮಗುರಿಗೆ ಬೈದಿದ್ದಾರೆ ತಾಲಿಬಾನ್ ಅಂತ. ನಾವು ತಾಲಿಬಾನ ವಿಶ್ವಗುರು ಅಪಮಾನ ಮಾಡಿದ್ದಾರೆ. ಹಾಕಿ ನಾವು ಈ ಬೆಳೆಗಳನ್ನ ಬೆಳೀತಾ ಇದೀವಿ. ಸರ್, ಈಗ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಇದೆಲ್ಲ ನೀವು ಮಾಡಬಾರ್ದು, ಅರ್ಥ ಆಯ್ತಾ? ಏನಾದ್ರು ನಿಮ್ ಸಮಸ್ಯೆಗಳಿದ್ರೆ ದೂರ ಕೊಟ್ಟು ಆಯ್ತು ಬನ್ನಿ. ನೀವು ಬೈದಿದ್ರಿ ಹಾಗೆ ಅಂತ. ಸರಿ ಆಯ್ತು. ಸರ್ ನಿಮ್ಮ ಹೆಸರು? ಸರ್ ನನ್ನನ್ನು ರಫ್ ಆಗಿ ಹ್ಯಾಂಡಲ್ ಮಾಡಿದೆ. ನಿಮ್ಮನ್ನ ರಫ್ ಆಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ಫ್ರೆಂಡ್ಲಿ ಆಗಿ ಹ್ಯಾಂಡಲ್. 83 running. My age is and retired lecturer and I have been practicing and teaching yoga since 44 years. ಓಕೆ. ನಿಮ್ದೆಲ್ಲದು ಓಕೆ, ಬಟ್ ಕಾರ್ಯಕ್ರಮದಲ್ಲಿ ಈ ತರ ಅಲ್ಲ ಅವ್ರಿಗೆ ಹೇಳ್ತೇನೆ ನಾನು. ಬೇರೆ ಈಗೆಲ್ಲ ಕೇಳೋದು ಅವರು ಫ್ರೀ ಇದ್ದಾಗ ಕೇಳಬೇಕು. ಕಾರ್ಯಕ್ರಮ ಮೇಲೆ ಹೋದಾಗ ನೀವು ಬಿಡ್ತೀರಾ? ಬಿಡಲ್ಲ. ನೀವೆಲ್ಲಿ ಬಿಡ್ತೀರಿ? ಆಯ್ತು, ಕೇಳ್ಸೋಣ. ನಾನೇನು ಮಾಡಲ್ಲ, ನಾನು ಹೋಗ್ತೀನಿ ಮನೆಗೆ. ನನ್ನ ಕಾರ್ ಅಲ್ಲಿ ಆ ಕಡೆ ಕಾರ್ಯಕ್ರಮದಲ್ಲಿ ನಾನು ಇದು ಮಾಡಲಿಲ್ವಲ್ಲ. ಗುಲಾಮ ಅವನು. ನನ್ನ ಗುರು ಯಾಕೆ ಬೈದ ಅವನು? ನಾವು ತಾಲಿಬಾನ್ಗಳ ಅವನು ಹೇಳಿರೋದು ಅವನು ಹಿಂದೆ. ಹೇಳಿದ್ನಲ್ಲ ಆತನಿಗೆ ಕನೇರಿ ಗೋ ಬ್ಯಾಕ್ ಅಂತಿದ್ದೆ ನಾನು, ಇಲ್ಲಿ ಸಿಗ್ಲಿಲ್ಲ ನನಗೆ. ಗೋ ಬ್ಯಾಕ್ ಅಂತ ಅವನಿಗೆ. ಹಿ ಹ್ಯಾಸ್ ನೋ ರೈಟ್ ಟು ಎಂಟರ್ ಹಿಯರ್ ಇನ್ ದಿಸ್ ಯು ಸಿ ದಿ ಲ್ಯಾಂಡ್ ಆಫ್ ದಿ ಫಾಲೋವರ್ಸ್ ಆಫ್ ಬಸವೇಶ್ವರ. ಹೀಗೆ ಅಪಪ್ರಚಾರ ಮಾಡ್ಲಿಕ್ಕೆ ಬಂದಿರೋದು, ಧರ್ಮಕ್ಕೆ ಹೊಡಿಲಿಕ್ಕೆ ಬಂದಿರೋದು. ಯಾರು ಲಿಂಗ ಕಟ್ಟಿರ್ತಾರೆ ಲಿಂಗಾಯತ ಧರ್ಮಕ್ಕೆ ದ್ರೋಹ ಮಾಡ್ತಿದ್ದಾನೆ. ದಾರಿ ತಪ್ಪಿಸ್ಲಿಕ್ಕೆ ಬಂದಿರೋದು. ಯಾವುದೋ ಒಂದು ಸಂಘಟನೆಗೆ ಅವನು ಗುಲಾಮ ಆಗಿದ್ದಾನೆ. ದುಡ್ಡು ಕೋಟಿ ಕೋಟಿ ಕೊಟ್ಟು ಬುಕ್ ಮಾಡಿ ಇದೆಲ್ಲ ಅವನು ಮಾಡಿದ್ದಾನೆ. ಕೊಟ್ಟಿದ್ದಾರೆ. ನಮ್ಮ ಹೆಸರು ಬಾಣೂರು ಚನ್ನಪ್ಪ, ರಿಟೈರ್ಡ್ ಲೆಕ್ಚರರ್. ಮತ್ತು ಯೋಗ 30,000 ಜನಕ್ಕೆ ನಾನು ಯೋಗ ಕಲಿಸಿದ್ದೇನೆ. ನಾನು ಸೋಷಿಯಲ್ ವರ್ಕರ್. ಅದಕ್ಕೆ ನಮ್ಮ ಗುರುಗಳು ವಿಶ್ವಗುರು ಬಸವಣ್ಣನವರಿಗೆ ಅವರು ಅವಮಾನ ಮಾಡಿದ್ದಾರೆ. ತಾಲಿಬಾನಿಗಳಂತೆ ನಾವೆಲ್ಲ ಅವರ ಫಾಲೋಯರು ತಾಲಿಬಾನ್ಗಳು ಅಂತಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಬಸವಣ್ಣನ ಬೈದಿದ್ದಾರೆ ಬಾಯಿಗೆ ಬಂದಂಗೆ. ಆಮೇಲೆ ಕಾವಿ ತೊಟ್ಟು ಧರ್ಮಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆಲ್ಲ ಬೈದಿದ್ದಾನೆ ಭಾಳ ಕೆಟ್ಟ ಮಾತಿನಿಂದ. ಆ ಕಾವಿ ತೊಟ್ಕೊಂಡಂಥ ಕೆಟ್ಟ ಮಾತು ಬರಬಾರ್ದು. ನಾನು ಸಹ ಅಂಥ ಮಾತು ಆಡಲಿಕ್ಕೆ ತಯಾರಿಲ್ಲ. ನಾನು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥವನು. ಹಾಗೆಯೇ ಒಂದು ಸರಿ ಸೊಲ್ಲಾಪುರದಲ್ಲಿ, ಅಜ್ಜಂಪುರದ ಹತ್ರ ಸೊಲ್ಲಾಪುರದಲ್ಲಿ ಒಂದು ಇದಾಯಿತು. ಅಲ್ಲಿ
ತುಂಬ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.